ನಾನೀಗ ಶಾಸಕನಾಗಿದ್ದೀನಿ, ನಾನೀಗ ಒಳ್ಳೆಯವನಾಗಿದ್ದೀನಿ, ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ದಯವಿಟ್ಟು ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಿ ಅಂತ ಬೇಡ್ಕೊಂಡಿದ್ದಾರೆ. ಆದ್ರೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಮನವಿಯನ್ನ ತಿರಸ್ಕರಿಸಿದೆ. ನೀವು ಜೀವಾವಧಿ ಶಿಕ್ಷೆಗೆ ಅರ್ಹರು, 10 ವರ್ಷ ಶಿಕ್ಷೆ ಕೂಡ ಕಡಿಮೆನೆ ಅಂತ ಹೇಳಿ ಜನಾರ್ದನ ರೆಡ್ಡಿಯನ್ನ ತರಾಟೆಗೆ ತೆಗೆದುಕೊಂಡಿದೆ ನ್ಯಾಯಾಲಯ. ಮಹತ್ವದ ಅಪ್ಡೇಟ್ ನೋಡಿ. ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಿ ಅಂತ ಹೇಳಿ ರೆಡ್ಡಿ ಮನವಿ ಮಾಡಿಕೊಂಡ್ರು, ಆದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಗಡ್ಡಿ ಮುರಿದಂತೆ ಹೇಳಿದೆ ನ್ಯಾಯಾಲಯ. ಜನಾರ್ದನ ರೆಡ್ಡಿಯವರ ಮನವಿಯನ್ನ ತಿರಸ್ಕರಿಸುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡಿದ್ರು. ನೀವು ಜೀವಾವಧಿ ಶಿಕ್ಷೆಗೆ ಅರ್ಹರು, 10 ವರ್ಷ ಶಿಕ್ಷೆ ಕೊಟ್ಟರು ಕಡಿಮೆನೆ ನಿಮ್ಗೆ ಅಂತ ಹೇಳಿ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ನ್ಯಾಯಾಧೀಶರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಕೋರ್ಟ್ ನಲ್ಲಿ ತೀರ್ಪು ಪ್ರಕಟ ಆದಂತ ನಂತರದಲ್ಲಾದಂತ ಆ ಬೆಳವಣಿಗೆಯನ್ನ ಗಮನಿಸಿದ್ವಿ. ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡ್ಬಿಟ್ರು. ಈಗ ಒಳ್ಳೆಯವನಾಗಿದ್ದೀನಿ, ಈಗ ಜನಸೇವೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಹಿಂದೆ ಮಾಡಿದಂತ ಅಪರಾಧವನ್ನ ಮರೆಮಾಚುವುದಕ್ಕೆ ಸಾಧ್ಯನಾ ಅಂತ ಹೇಳಿ. ಹೌದು ವಿದೇಶಿ, ಹಿಂದೆ ಮಾಡಿದಂತ ಅಪರಾಧವನ್ನಾಗ್ಲಿ ಅಥವಾ ತಪ್ಪು ಕೆಲಸವನ್ನಾಗ್ಲಿ ಈಗ ಮರಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನ ಈಗ ಕ್ಷಮಿಸಲಿಕ್ಕೆ ಕೋರ್ಟ್ ನಿಂದಲೂ ಕೂಡ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ಈಗ ಕೋರ್ಟ್ ಕೂಡ 7 ವರ್ಷಗಳ ಜೈಲು ಶಿಕ್ಷೆಯನ್ನ ಜನಾರ್ದನ್ ರೆಡ್ಡಿ ಅವರಿಗೆ ವಿಧಿಸಿದೆ. ಇವತ್ತು ಕೋರ್ಟ್ 7 ವರ್ಷದ ಜೈಲು ಶಿಕ್ಷೆಯನ್ನು ವಿಧಿಸಿದ ಬಳಿಕ ಕೋರ್ಟ್ ಹಾಲ್ನಲ್ಲೇ ಜನಾರ್ದನ್ ರೆಡ್ಡಿ ಅವರು ಕೂಡ ಮಾಡ್ಕೊಂಡಿದ್ದಾರೆ. ತಮಗೆ ಈಗ ಕಡಿಮೆ ಜೈಲು ಶಿಕ್ಷೆಯನ್ನು ವಿಧಿಸಬೇಕು. ಈ ಕೇಸ್ನಲ್ಲಿ ಈಗಾಗಲೇ 3.5 ವರ್ಷಗಳ ಕಾಲ ನಾನು ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದೇನೆ. ಜೊತೆಗೆ ಈಗ ಗಂಗಾವತಿ ಕ್ಷೇತ್ರದ MLA ಆಗಿದ್ದೇನೆ ಮತ್ತು ಬೇರೆ ಬೇರೆ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲೂ ಕೂಡ ನಾನು ತೊಡಗಿಸ್ಕೊಂಡಿದ್ದೇನೆ. ಹೀಗಾಗಿ ನನಗೆ ಕಡಿಮೆ ಜೈಲು ಶಿಕ್ಷೆಯನ್ನು ವಿಧಿಸಿ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಒಂದು ಮನವಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ನಿಮ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕು, 10 ವರ್ಷಗಳ ಜೈಲು ಶಿಕ್ಷೆಯನ್ನು ನಿಮ್ಗೆ ಯಾಕೆ ವಿಧಿಸಬಾರದು, ನಿಮ್ಗೆ ವಿಧಿಸಿರುವಂತಹ ಜೈಲು ಶಿಕ್ಷೆಯನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ತೀವ್ರವಾಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದೆ. ಹೀಗಾಗಿ ಅಂತಿಮವಾಗಿ ಈಗ ಕೋರ್ಟ್ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ಜನಾರ್ದನ್ ರೆಡ್ಡಿ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡುವಂತೆ ಮಾಡಿಕೊಂಡಂತ ಮನವಿಯನ್ನ ಈಗ ಕೋರ್ಟ್ ತಿರಸ್ಕರಿಸಿದೆ. ನೀವು ಜೀವಾವಧಿ ಶಿಕ್ಷೆಗೆ ಅರ್ಹರು, 10 ವರ್ಷಕ್ಕಿಂತಲೂ ಕೂಡ ಈಗ ಕಡಿಮೆ ಶಿಕ್ಷೆಯನ್ನೇ ನಿಮ್ಗೆ ವಿಧಿಸಲಾಗಿದೆ. ನಿಮ್ಗೆ 10 ವರ್ಷ ಅಥವಾ ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಬೇಕಾಗಿತ್ತು ಅಂತ ಕೂಡ ಕೋರ್ಟ್ ಹೇಳಿದೆ. ಈಗ ಅಂತಿಮವಾಗಿ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಜನಾರ್ದನ್ ರೆಡ್ಡಿಗೆ ವಿಧಿಸಿರೋದ್ರಿಂದಾಗಿ ಜನಾರ್ದನ್ ರೆಡ್ಡಿ ಇನ್ನ ಬಾಕಿ ಉಳಿದಿರುವಂತಹ 3.5 ವರ್ಷಗಳ ಕಾಲ ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಒಂದ್ ವೇಳೆ ಹೈಕೋರ್ಟ್ ನಲ್ಲಿ ರಿಲೀಫ್ ಸಿಕ್ಕಿಲ್ಲ ಅಂದ್ರೆ ಈ 3.5 ವರ್ಷಗಳ ಕಾಲವನ್ನು ಕೂಡ ಜನಾರ್ದನ್ ರೆಡ್ಡಿ ಜೈಲಿನಲ್ಲೇ ಕಳಿಬೇಕಾಗುತ್ತೆ. ಮುಖ್ಯವಾಗಿ ಇದು ರಾಜ್ಯದ ಗಣಿ ಸಂಪನ್ಮೂಲವನ್ನೇ ಲೂಟಿ ಮಾಡಿದಂತ ಪ್ರಕರಣ, ಜೊತೆಗೆ ಅಂತಾರಾಜ್ಯ ಗಣಿ ಬದಲಿಸ ಪ್ರಕರಣ, ಅಧಿಕಾರಿಗಳನ್ನೆಲ್ಲರೂ ಕೂಡ ಭ್ರಷ್ಟರನ್ನಾಗಿ ಮಾಡಿದಂತಹ ಪ್ರಕರಣ, ಇಡೀ ವ್ಯವಸ್ಥೆಯನ್ನೇ ಭ್ರಷ್ಟರನ್ನಾಗಿ ಮಾಡಿದಂತಹ ಪ್ರಕರಣ ಇದು. ಪ್ರಭಾವಿಗಳೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಜನಾರ್ದನ್ ರೆಡ್ಡಿ ಅಂತ ಅಂದ್ರೆ ಬೆಳಿಗ್ಗೆ ಬಳ್ಳಾರಿನಲ್ಲಿ ಟಿಫಿನ್ ತಿಂದ್ರೆ ಮಧ್ಯಾಹ್ನ ಲಂಚ್ಗೆ ಹೆಲಿಕಾಪ್ಟರ್ ನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ರು, ನೈಟ್ ಡಿನ್ನರ್ಗೆ ಹೈದರಾಬಾದ್ಗೆ ಹೋಗ್ತಾರೆ ಜನಾರ್ದನ್ ರೆಡ್ಡಿ ಅಂತೇಳಿ ಒಂದು ಕಾಲದಲ್ಲಿ ಮಾತನಾಡುವಂತಹ ಪರಿಸ್ಥಿತಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿತ್ತು. ಆಂಧ್ರದ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿಗೂ ಕೂಡ ಅತ್ಯಂತ ಆಪ್ತರು, YS ರಾಜಶೇಖರ ರೆಡ್ಡಿ ಅವ್ರಿಗೂ ಕೂಡ ಅತ್ಯಂತ ಆಪ್ತರಾಗಿದ್ದವರು ಜನಾರ್ದನ್ ರೆಡ್ಡಿ. ಇಂತಹ ಪ್ರಭಾವಿ ವ್ಯಕ್ತಿಗೆ ಈಗ ಮೊದಲ ಒಂದು ಪ್ರಕರಣದಲ್ಲಿ ಕೋರ್ಟ್ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಈ ಹಿಂದೆ ಜನಾರ್ದನ್ ರೆಡ್ಡಿಯನ್ನ CBI ಬಂಧಿಸಿತ್ತು. ಅದಾದ ಬಳಿಕ ಬೇರೆ ಬೇರೆ ಕೇಸ್ಗಳು ಜನಾರ್ದನ್ ರೆಡ್ಡಿ ವಿರುದ್ಧ ಇದ್ವು. ಆದ್ರೆ ಯಾವುದೇ ಒಂದು ಕೇಸ್ನಲ್ಲೂ ಕೂಡ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿರ್ಲಿಲ್ಲ. ಈಗ ಮೊದಲ ಬಾರಿಗೆ ಪ್ರಕರಣವೊಂದರಲ್ಲಿ ಶಿಕ್ಷೆಯ ಪ್ರಮಾಣ ರೆಡ್ಡಿ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಮತ್ತೊಮ್ಮೆ ಬಂದಿದೆ. ವಿದೇಶಿ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.